ಇನ್ನು ದೇವನಹಳ್ಳಿಯಲ್ಲಿ ರೇವ್ ಪಾರ್ಟಿ ನಡೀತಾ ಇತ್ತು. ರೇವ್ ಪಾರ್ಟಿ ಮೇಲೆ ದೇವನಹಳ್ಳಿ ಪೊಲೀಸ್ನವರು ದಾಳಿಯನ್ನು ಮಾಡಿದ್ದಾರೆ. ಕನ್ನಮಂಗಲ ಬಳಿಯ ಫಾರ್ಮ್ ಹೌಸ್ನಲ್ಲಿ ರೇವ್ ಪಾರ್ಟಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕನ್ನಮಂಗಲ ಗ್ರಾಮ. ಈ ಹಿಂದೆ ಕೂಡ ಇದೇ ದೇವನಹಳ್ಳಿಯಲ್ಲಿ ರೇವ್ ಪಾರ್ಟಿ ನಡೆದು ಕೆಲವು ಸೆಲೆಬ್ರಿಟಿಗಳು ಸಿಕ್ಕಾಕೊಂಡಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕನ್ನಮಂಗಲ ಗ್ರಾಮದಲ್ಲೇ ರೇವ್ ಪಾರ್ಟಿ ನಡೀತಾ ಇತ್ತು. 30ಕ್ಕಿಂತ ಹೆಚ್ಚು ಯುವಕ ಯುವತಿಯರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಇಲ್ಲೇನು ಕೂಲಿ ಕಾರ್ಮಿಕರೇನು ಬರಲ್ಲ, ಎಲ್ಲ ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಮಾಡೋರೇ ಬರೋದು. ನಿನ್ನೆ ರಾತ್ರಿ ಪಾರ್ಟಿ ಮಾಡ್ತಾ ಇದ್ದ ಯುವಕ ಯುವತಿಯರು ಸ್ಥಳೀಯರ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ನವರು ದಾಳಿಯನ್ನು ಮಾಡಿದ್ದಾರೆ. ಯುವಕ ಯುವತಿಯರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ದೇವನಹಳ್ಳಿಯಲ್ಲಿ ಕೆಲವು ನಟ ನಟಿಯರು, ಇಲ್ಲಿ ಬಹಳ ಮುಖ್ಯವಾಗಿ ತಮಿಳು ಮತ್ತು ತೆಲುಗು ಆ್ಯಕ್ಟ್ರೆಸ್ಗಳೆಲ್ಲ ಇಲ್ಲಿ ರೇವ್ ಪಾರ್ಟಿ ಮಾಡಿ ಸಿಕ್ಕಾಕ್ಕೊಂಡಿದ್ರು. ಅದ್ರ ಜೊತೆಗೆ ಆಮೇಲೆ ಒಂದಿಷ್ಟು ಸಿಕ್ಕಾಕೊಂಡ ನಂತರ ನಾವು ಅದರಲ್ಲಿ ಭಾಗಿನೇ ಆಗಿರಲಿಲ್ಲ, ನಾವು ಆ ಸಂದರ್ಭದಲ್ಲಿ ಇಲ್ಲಿ ಇರಲೇ ಇಲ್ಲ, ವಿದೇಶದಲ್ಲಿದ್ದು, ಹೀಗೆಲ್ಲ ಒಂದಿಷ್ಟು ಸಬೂಬನ್ನು ಕೊಡ್ತಾರೆ. ಆಮೇಲೆ ಇಂಥ ರೇವ್ ಪಾರ್ಟಿ ಮಾಡೋರೆಲ್ಲ ಸಹಜವಾಗಿ ತುಂಬ ಐಷಾರಾಮಿ ಜೀವನ ಮಾಡೋಂಥವ್ರು ಶ್ರೀಮಂತರ ಮಕ್ಕಳುಗಳೇ ಬರ್ತಾರೆ. ಯಾಕಂದರೆ ಶ್ರೀಮಂತರಿಗೆ ಬರೀ ದುಡ್ಡು ಮಾಡೋದೇ ಚಿಂತೆ ಆಗಿರ್ತದೆ, ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್, ತಮ್ಮ ಮಕ್ಕಳು ಎಲ್ಲಿ ಹಾದಿ ತಪ್ತಾ ಇದ್ದಾರೆ, ತಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸಮಯ ಇಲ್ಲ ಅವ್ರ ಹತ್ರ, ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೂ ಕೂಡ ಇವತ್ತು ಕಡಿವಾಣ ಇಲ್ಲ. ನಮಗೆ ಮನಸ್ಸಿಗೆ ಬಂದಾಗ ನಾವು ಆಡ್ತೀವಿ, ಜೊತೆಗೆ ಹಣಕ್ಕೆ ಬೆಲೆನೇ ಇಲ್ಲ ಇವತ್ತು. ಯಾಕಂದರೆ ಮನೆಯಲ್ಲಿ ಅಪ್ಪ ಅಮ್ಮ ಚೆನ್ನಾಗಿ ದುಡಿತಾ ಇದ್ದಾರೆ, ಚೆನ್ನಾಗಿ ಜಮೀನಿದೆ, 7 ತಲೆಮಾರು ತಿನ್ನೋಷ್ಟು ದುಡ್ಡಿದೆ, ಎಲ್ಲವೂ ಇದೆ, ನಾವು ಯಾಕೆ ಎಂಜಾಯ್ ಮಾಡಬಾರ್ದು ಅಂತ ಸಹಜವಾಗಿ ಶ್ರೀಮಂತರ ಮಕ್ಕಳಲ್ಲಿ ಈ ಒಂದು ಮನಸ್ಥಿತಿ ಬರ್ತದೆ. ಹಾಗಾಗಿ ಇವತ್ತು ಸಿಕ್ಕಾಕೊಂಡಿರೋರೆಲ್ಲ ಇವತ್ತೇನು ಮುಖದ ಮೇಲೆ ಎಲ್ಲ ಜರ್ಕಿನ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ನಮ್ಮ ಮಾನ ಮರ್ಯಾದೆ ಹರಾಜಾಗಬಾರ್ದು ಅಂತ, ಇವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೇ. ಯಾಕಂದರೆ ಇವರು ಈ ಹಿಂದೆ ಅನೇಕ ಸಂದರ್ಭದಲ್ಲೂ ಕೂಡ ಸಿಕ್ಕಾಕೊಂಡಿರ್ತಾರೆ. ಈಗ ಮತ್ತೆ ಅದೇ ಕೇಸ್ ಇವ್ರದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ರಾಮ್ ಕೊಡ್ತಾ ಹೋಗ್ತಾರೆ. ರಾಮ್, ಇದೇ ದೇವನಹಳ್ಳಿಯಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ರೇವ್ ಪಾರ್ಟಿ ಮಾಡಿ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ರು ಸೆಲೆಬ್ರಿಟಿಗಳು. ಈಗ ಮತ್ತೆ ಯುವಕ ಯುವತಿಯರು ಸಿಕ್ಕಾಕೊಂಡಿದ್ದಾರೆ. ಯಾರು ಈ ಯುವಕ ಯುವತಿಯರು? ಕಾಲೇಜು ವಿದ್ಯಾರ್ಥಿಗಳ, ಉದ್ಯಮಿಗಳ, ಅಥವಾ ದೊಡ್ಡ ದೊಡ್ಡ ಶ್ರೀಮಂತರುಗಳ ಮಕ್ಕಳ, ಯಾರು ಅಂತ ಇದ್ರ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ರಾಮ್? ಖಂಡಿತವಾಗ್ಲೂ ಸಚಿನ್, ಏನು ವೀಕೆಂಡ್ ಬರ್ತಿದ್ದಂಗೆನೆ ಮೋಜು ಮಸ್ತಿಗಾಗಿ ರೇವ್ ಪಾರ್ಟಿಗಳು ಆಯೋಜನೆ ಮಾಡೋದ್ರಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಹೆಚ್ಚಿನ ಒಂದು ವಿಚಾರ ಇಲ್ಲಿ ಚರ್ಚೆಗೆ ಬರುತ್ತೆ. ಏನು ಹಲವಾರು ರೇವ್ ಪಾರ್ಟಿಗಳು ನಡೆದ್ರು ಸಹಿತ, ಮೊನ್ನೆ ಅಷ್ಟೇ ಆನೇಕಲ್ ನಡೆದಿತ್ತು, ಈಗಾಗಲೇ ದೇವನಹಳ್ಳಿಯಲ್ಲಿ ನಡೆದಿತ್ತು, ಈ ಕಳೆದ ಬಾರಿನೂ ಕೂಡ ದೇವನಹಳ್ಳಿಯಲ್ಲೇ ನಡೆದಿತ್ತು. ಈ ಹಲವಾರು ಏನು ಶ್ರೀಮಂತರ ಮಕ್ಕಳ ಒಂದು ಮೋಜು ಮಸ್ತಿಗಾಗಿ ಒಂದು ರೇವ್ ಪಾರ್ಟಿ ಆಯೋಜನೆ ಮಾಡ್ಕೊಳ್ತಾರೆ. ಇಲ್ಲಿ ಒಂದು ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಒಂದು ಫಾರ್ಮ್ ಹೌಸ್ ನಲ್ಲಿ ಒಂದು ರೇವ್ ಪಾರ್ಟಿ ನಡೆಯುತ್ತೆ. ಒಂದು ಸ್ಥಳೀಯರ ಖಚಿತ ಮಾಹಿತಿ ಮೇರೆಗೆ ಒಂದು ಪೊಲೀಸರಿಗೆ ಒಂದು ಮಾಹಿತಿ ಹೋಗುತ್ತೆ. ಮಾಹಿತಿ ಹೋದಂತ ಸಂದರ್ಭದಲ್ಲಿ ಒಂದು ದೇವನಹಳ್ಳಿ ಪೊಲೀಸರು ಮಿಂಚಿನ ದಾಳಿ ನಡೆಸ್ತಾರೆ. ದಾಳಿ ನಡೆಸುವಂತ ಸಂದರ್ಭದಲ್ಲಿ 30ಕ್ಕೂ ಹೆಚ್ಚು ಜನರ ಯುವಕ ಯುವತಿಯರು ಇರುವಂತ ತಂಡನ ಒಂದು ಬಂಧಿಸುವಲ್ಲಿ ಯಶಸ್ವಿ ಆಗುತ್ತೆ. ಈ ಒಂದು ರೇವ್ ಪಾರ್ಟಿನಲ್ಲಿ ಏನೆಲ್ಲ ಒಂದು ಡ್ರಗ್ಸ್ ತಗೊಂಡಿದ್ರ ಮತ್ತೆ MDM ತಗೊಂಡಿದ್ರ, ಏನೆಲ್ಲ ಒಂದು ತಗೊಂಡಿದ್ರು ಅನ್ನುವಂತ ವಿಚಾರಕ್ಕೆ ಇನ್ನ ತನಿಖೆ ನಡೀಬೇಕಾಗಿದೆ. ತನಿಖೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಒಂದು ಮಾದಕ ವಸ್ತುಗಳು ಸೇವನೆ ಆಗಿತ್ತು, ಮತ್ತೆ ಇದೆಲ್ಲ ಏನು ವಿಚಾರಕ್ಕಾಗಿ ರೇವ್ ಪಾರ್ಟಿ ಆಯೋಜನೆ ಮಾಡಿತ್ತು ಅನ್ನುವಂತ ವಿಚಾರಕ್ಕೆ ಈಗ ಗೊತ್ತಾಗುತ್ತೆ ಸಚಿನ್. ಧನ್ಯವಾದ ರಾಮ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಈ ಶ್ರೀಮಂತರ ಮಕ್ಕಳಿಗೆ ಎಷ್ಟು ಹೇಳಿದ್ರು ಕೂಡ ಅವ್ರ ಬುದ್ಧಿ ಕಲಿಯಲ್ಲ. ಆಮೇಲೆ ಅವರಿಗೆ ಒಂದಿಷ್ಟು ಫೈನ್ ಹಾಕುವಂಥ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರ್ತಾರೆ. ಆಮೇಲೆ ಪದೇ ಪದೇ ಅವರು ಪೋಷಕರು ಕೂಡ ಗಮನ ಕೊಡಬೇಕಾಗ್ತದೆ. ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ, ಕಾಲೇಜಿಗೆ ಹೋಗ್ತಾ ಇದ್ದಾರಾ ಅಥವಾ ದುಡಿಮೆ ಮಾಡ್ತಾ ಇದ್ದರೆ ಸರಿಯಾಗಿ ಕೆಲಸಕ್ಕೆ ಹೋಗ್ತಾ ಇದ್ದಾರಾ, ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಲ್ಲದೇ ಅವರು ಅಪ್ಪ ಅಮ್ಮ ದುಡಿತಾ ಇರ್ತಾರೆ, ಮಕ್ಕಳು ಇಲ್ಲಿ ಹಾದಿ ಬೀದಿಯಲ್ಲಿ ರೇವ್ ಪಾರ್ಟಿ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ.